ವಿಜಯಪುರದ ವಕೀಲರಾದ ರವಿ ಮೇಲಿನಮನೆ ಅವರ ಹತ್ಯೆ ಕುರಿತು ಚಿಕ್ಕಮಗಳೂರು ವಕೀಲರ ಸಂಘದ ವತಿಯಿಂದ ಜಿಲ್ಲಾ ನ್ಯಾಯಾಲಯದ ಮುಂದೆ ಪ್ರತಿಭಟನೆ ನಡೆಸಿ ಬಳಿಕ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು. ವಿಜಯಪುರ ವಕೀಲರ ರವಿ ಮೇಲಿಮನೆ ಅವರ ಒಂದು ಹತ್ಯೆಯಾಗಿದೆ, ಮರ್ಡರ್ ಆಗಿದೆ. ಆ ಸಂಬಂಧ ಮೊದಲು ಆಕ್ಸಿಡೆಂಟ್ ಅಂತ ಪ್ರಕರಣ ದಾಖಲಾಗಿತ್ತು. ಈಗ ಮರ್ಡರ್ ಗೊತ್ತಾಗಿದೆ. ಅವರ ಬಂಧಿಸಿದ್ರು ಕೂಡ ಇದೆ. ಸೂಕ್ತ ತನಿಖೆ ಆಗಬೇಕು ಮತ್ತು ಆ ಕುಟುಂಬಕ್ಕೆ ಆರ್ಥಿಕ ಪರಿಹಾರ ಸಿಗಬೇಕು ಮತ್ತು ಸಾಮಾಜಿಕ ದೃಷ್ಟಿಯಲ್ಲಿ ಸೂಕ್ತವಾದ ತನಿಖೆ ನಡೆಸಿ ಆ ತಪ್ಪಿತಸ್ಥರು ಏನಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋ ದೃಷ್ಟಿಯಿಂದ ತಮ್ಮ ಮುಖಾಂತರ ಸರ್ಕಾರಕ್ಕೆ ಜಿಲ್ಲಾ ಚಿಕ್ಕಮಗಳೂರು ವಕೀಲರ ಸಂಘದ ಅಧ್ಯಕ್ಷರಾದ ಸುಜೇಂದ್ರರವರು ಮಾತನಾಡಿ, ಸೂಕ್ತವಾಗಿ ತನಿಖೆ ಮಾಡಿ ಆರೋಪಿತರಿಗೆ ಸೂಕ್ತ ಶಿಕ್ಷೆಯಾಗುವಂತೆ ಕ್ರಮ ವಹಿಸಬೇಕಾಗಿಯೂ ಹಾಗೂ ಈ ಕುರಿತು ವಿಚಾರಣೆ ಮಾಡಲು ವಿಶೇಷ ತ್ವರಿತ ನ್ಯಾಯಾಲಯವನ್ನು ಗೊತ್ತುಪಡಿಸಿ ಶೀಘ್ರ ನ್ಯಾಯ ದೊರಕುವಂತೆ ಮಾಡಬೇಕಾಗಿಯೂ ಹಾಗೂ ನೊಂದ ಮೃತ ರವಿಯವರ ಕುಟುಂಬಕ್ಕೆ ಸೂಕ್ತ ರೀತಿಯ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆಯನ್ನು ಸರ್ಕಾರದ ವತಿಯಿಂದ ಕೊಡಿಸಿಕೊಡಬೇಕಾಗಿ ಈ ಮೂಲಕ ಚಿಕ್ಕಮಗಳೂರು ವಕೀಲರ ಸಂಘವು ಘನ ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸುತ್ತದೆ ಎಂದು ಹೇಳಿದರು. ವಿಜಯಪುರದ ವಕೀಲರಾದಂತಹ ರವಿ ಮೇಲಿನಮನೆ ಅನ್ನೋರ ಹತ್ಯೆ ನಡೆದಿದೆ. ಆ ಕೃತ್ಯವನ್ನು ಖಂಡಿಸಿ ಇವತ್ತು ಚಿಕ್ಕಮಗಳೂರು ವಕೀಲರ ಸಂಘ ನಿರ್ಣಯವನ್ನು ಮಾಡಿದೆ. ಆ ರವಿ ಮೇಲಿನಮನೆ ಆ ವಕೀಲರಿಗೆ ಸೂಕ್ತವಾದಂಥದ್ದು ಅವ್ರ ಕುಟುಂಬಕ್ಕೆ ಪರಿಹಾರವನ್ನು ಒದಗಿಸಿಕೊಡಬೇಕು ಅಂತಲೂ ಇನ್ನು ಮುಂದೆ ಯಾವುದೇ ವಕೀಲರ ಮೇಲೆ ಹಲ್ಲೆ ಉಂಟಾಗದಂತೆ ಕ್ರಮ ವಹಿಸಬೇಕು ಅಂತಲೂ ಹಾಗೆ ಆ ಸೂಕ್ತ ರೀತಿಯಲ್ಲಿ ಆ ಪ್ರಕರಣವನ್ನು ತನಿಖೆಯನ್ನು ಮಾಡಿ ಆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಎಲ್ಲ ವಕೀಲರುಗಳಿಗೆ ಅನ್ನುವಂಥದ್ದು. ಹಾಗೆ ಆರೋಪಿತರು ಏನಿದ್ದಾರೆ ಅವರಿಗೆ ಶಿಕ್ಷೆ ಆಗುವಂತೆ ಕ್ರಮ ವಹಿಸಬೇಕು ಅಂತ ನಾವು ಘನ ಸರ್ಕಾರವನ್ನು ಮನವಿ ಮಾಡಿ ಇವತ್ತು ಮೆಮೊರಾಂಡಮನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಚಿಕ್ಕಮಗಳೂರು ವಕೀಲರ ಸಂಘ ಇವತ್ತು ಕರ್ನಾಟಕ ಘನ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ. ವಿಜಯಪುರದಲ್ಲಿ ವಕೀಲರು ರವಿ ಅಂತ ಏನಿದ್ದಾರೆ ಅವ್ರ ಮೇಲೆ ಯಾವುದೋ ಕ್ಷುಲ್ಲಕ ಕಾರಣಕ್ಕಾಗಿ ಗಲಾಟೆ ಮಾಡಿಕೊಂಡು ಕಾರ್ನಲ್ಲಿ ಆಕ್ಸಿಡೆಂಟ್ ಮಾಡಿ ಗುಡಿಸಿ ಅದನ್ನು ಆಕ್ಸಿಡೆಂಟ್ ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಈ ವಿಚಾರದಲ್ಲಿ ಅಲ್ಲಿನ ಪೊಲೀಸ್ ಇಲಾಖೆ ತುರ್ತಾಗಿ ಅವ್ರನ್ನ ತನಿಖೆನ ಮಾಡಿ ಆರೋಪಿಗಳನ್ನ ಬಂಧಿಸ್ತಕ್ಕಂಥ ಕೆಲಸ ಮಾಡಿದ್ರೆ. ಆ ನಿಟ್ಟಿನಲ್ಲಿ ನಾವು ವಿಜಯಪುರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಚಿಕ್ಕಮಗಳೂರು ವಕೀಲರ ಸಂಘದಿಂದ ಸಲ್ಲಿಸ್ತಾರೆ. ಇವತ್ತು ನೋಡಿ, ಯಾವುದೋ ಕೋಮುವಾದ ವಿಚಾರಕ್ಕೆ ಧರ್ಮದ ವಿಚಾರದಲ್ಲಿ ಜಗಳ ಮಾಡಿಕೊಂಡು ಯಾರೋ ಹತ್ಯೆ ಆಯಿತು ಅಂತಂದರೆ ಆಡಳಿತ ಪಕ್ಷ ವಿರೋಧ ಪಕ್ಷರು ತಾನು ಮುಂದೆ ಅಂತ ಹೋಗಿ ಪರಿಹಾರನ ಕೊಡ್ತಾರೆ. 10 ಲಕ್ಷ 20 ಲಕ್ಷ ತನಕ ಪರಿಹಾರ ಕೊಡ್ತಾರೆ. ಆದರೆ ಒಬ್ಬ ವಕೀಲ ಸಮುದಾಯದ ಒಬ್ಬ ವಕೀಲ ತನ್ನ ವೃತ್ತಿಯನ್ನು ಮಾಡ್ತಾ ಕುಟುಂಬನ ನಿರ್ವಹಣೆ ಮಾಡ್ತಕ್ಕಂಥ ಒಬ್ಬ ವಕೀಲರ ಮೇಲೆ ಕಕ್ಷಿದಾರರೇ ಅಲ್ಲೇ ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷದವರಾಗಲಿ ವಿರೋಧ ಪಕ್ಷದವರಾಗಲಿ ಕನಿಷ್ಠ ಅವ್ರನ್ನ ಸೌಜನ್ಯಕ್ಕಾದರೂ ಅವ್ರ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಸೂಕ್ತವಾದಂಥ ಒಂದು ಕಾನೂನು ಇದೇನೋ ಆರ್ಥಿಕ ನೆರವು ಒದಗಿಸಿ ಕೊಟ್ಟಿದ್ರೆ ಅಥವಾ ಸರ್ಕಾರ ಜನರ ಅವ್ರ ಕುಟುಂಬದವರಿಗೆ ಒಂದು ನೈತಿಕ ಸ್ಥೈರ್ಯ ಬರ್ತಾ ಇತ್ತು. ಆದರೆ ಇವತ್ತು ಏನಾಗಿದೆ, ವಕೀಲ ಸಮುದಾಯ ಇವತ್ತು ಭಯದ ವಾತಾವರಣದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಆಗಿದೆ. ನಾವೆಲ್ಲಾದ್ರೂ ಪ್ರಬಲ ವ್ಯಕ್ತಿಗಳ ವಿರುದ್ಧ ಪ್ರಕರಣ ತಗೊಳ್ತೀವಿ ಅಂತಂದಾಗ ಎಲ್ಲಿ ನಾಳೆ ನಮ್ಮ ಮೇಲೆ ಹಲ್ಲೆ ಆಗುತ್ತೋ ಹತ್ಯೆ ಆಗುತ್ತೋ ಅಂತಕ್ಕಂಥ ಒಂದು ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೀವಿ. ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಭಾಳ ಕಟ್ಟುನಿಟ್ಟವಾಗಿ ಹೇಳ್ತಾ ಇದ್ದೀವಿ, ನೀವು ಕನಿಷ್ಠ 25 ಲಕ್ಷನಾದರೂ ಆ ಕುಟುಂಬಕ್ಕೆ ಅವರ ಒಂದು ಮೃತ ರವಿ ಅವರು ಏನಿದ್ದಾರೆ ವಕೀಲರು ಅವ್ರ ಕುಟುಂಬಕ್ಕೆ ಕೊಡಬೇಕು. ಜೊತೆಗೆ ಆ ಕುಟುಂಬದಲ್ಲಿ ಒಬ್ಬ ಸದಸ್ಯರಿಗೆ ಒಂದು ಸರ್ಕಾರಿ ನೌಕರಿಯನ್ನು ಕೊಡೋದ್ರ ಮುಖಾಂತರ ಆ ಕುಟುಂಬಕ್ಕೆ ಒಂದು ಆರ್ಥಿಕ ಭದ್ರತೆಯನ್ನು ಕೊಡಬೇಕು. ಮತ್ತು ತ್ವರಿತಗತಿ ನ್ಯಾಯಾಲಯನ ಸ್ಥಾಪನೆ ಮಾಡಿ ವಿಶೇಷ ಅಭಿಯೋಜಕರ ನೇಮಕ ಮಾಡೋದ್ರ ಮುಖಾಂತರ ಆರೋಪಿತರು ಏನಿದ್ದಾರೆ ಅದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ತುರ್ತಾಗಿ ಇದು ಚಾರ್ಜ್ ಶೀಟ್ನ ಸಲ್ಲಿಸಿ ಒಂದು ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಅಪಾಯಿಂಟ್ ಮಾಡೋದ್ರ ಮುಖಾಂತರ ಆ ಶೀಘ್ರ ನ್ಯಾಯಾಲಯ ಅದನ್ನು ತೀರ್ಪನ್ನು ಬರೋ ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಸರ್ಕಾರ ಗೃಹ ಇಲಾಖೆ ಕ್ರಮ ತಗೊಳ್ಬೇಕಂತಲೇ ಒತ್ತಾಯ ಮಾಡ್ತಾರೆ. ಪ್ರತಿಭಟನೆಯಲ್ಲಿ ಜಿಲ್ಲಾ ವಕೀಲರ ಸಂಘದ ಕಾರ್ಯದರ್ಶಿ ಶರತ್ ಚಂದ್ರ, ಅನಿಲ್ ಕುಮಾರ್, ದೀಪಕ್, ಪರಮೇಶ್, ವನಿತಾ, ಅರುಂಧತಿ ಹಾಗೂ ಕಾರ್ಯಕಾರಿ ಮಂಡಳಿಯ ಸದಸ್ಯರುಗಳು ಭಾಗಿಯಾಗಿದ್ದರು.